Airtel 35, 65, 95 combo recharge pack offers up to 500 MB data and a 20 days validity and a voice call to take on Geo. Vodafone launches a new prepaid plan to counter Reliance Jio. Counter Reliance Jio. ಓಕೆ ಇಟ್ಸ್ ಓಕೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಪದ್ಮಜಿತ್ ಫ್ರಮ್ ಟೆಕ್ ಕರ್ನಾಟಕ. ಆ್ಯಕ್ಚುಲಿ ಏನಪ್ಪ ಅಂದರೆ ಎಲ್ಲ ಟೆಲಿಕಾಮ್ ಕಂಪ್ನಿಗಳು ಟಾರ್ಗೆಟ್ ಮಾಡಿ ಜಿಯೋನ ಹೊಡಿತಾವೆ. ನೀವು ಹೇಗಂತ ಕೇಳ್ಬೋದು, ಆ್ಯಕ್ಚುಲಿ ಎಲ್ಲ ಕಂಪ್ನಿಗಳು, ಎಲ್ಲ ಟೆಲಿಕಾಮ್ ಕಂಪ್ನಿಗಳು ಒಂದು ಕಾಂಬೋ ಪ್ಲ್ಯಾನನ್ನು ರಿಲೀಸ್ ಮಾಡಿದೆ ಫ್ರೆಂಡ್ಸ್. ಆಯಿತಾ, ಏನಪ್ಪ ಈ ಕಾಂಬೋ ಪ್ಲ್ಯಾನ್ ಅಂದರೆ, ಫಸ್ಟು ಏನಾಯಿತು, ನೀವು ಇನ್ಕಮಿಂಗ್ ಕಾಲ್ ಫ್ರೀ ಇತ್ತು. ಆಯಿತಾ, ಅಂದರೆ ಕರೆ ಆ ಕಡೆಯಿಂದ ಬರೋದು ಫ್ರೀ ಇತ್ತು. ಈಗ ಏನಪ್ಪ ಅಂದರೆ ಇನ್ಕಮಿಂಗ್ ಕಾಲ್ಗೂ ನೀವು ದುಡ್ಡು ಕಟ್ಟಬೇಕು, ನೀವು ರೀಚಾರ್ಜ್ ಮಾಡಿಸ್ಬೇಕು. ಆಯಿತಾ, ಆ್ಯಕ್ಚುಲಿ ಏನಪ್ಪ ಅಂದರೆ ಎಲ್ಲ ಏರ್ಟೆಲ್ ಅಂತ ಅಲ್ಲ, ಎಲ್ಲ ಏರ್ಟೆಲ್ ಆಗಲಿ, ವೊಡಾಫೋನ್ ಆಗಲಿ, ಐಡಿಯಾ, ಡೊಕೊಮೊ ಇನ್ಕ್ಲೂಡಿಂಗ್ BSNL ಆಲ್ಸೋ ಎಲ್ಲ ಕಾಂಬೋ ಪ್ಲ್ಯಾನ್ನ ರಿಲೀಸ್ ಮಾಡಿದೆ. ತಿಂಗಳಿಗೆ ಇಷ್ಟಂತ ರೀಚಾರ್ಜ್ ಮಾಡಿಸ್ಲೇಬೇಕು. ರೀಚಾರ್ಜ್ ಮಾಡಿಸ್ಲಿಲ್ಲ ಅಂದರೆ ನಿಮ್ಮ ಸಿಮ್ಮು ಬ್ಲಾಕ್ ಆಗೋದಂತೂ ಫಿಕ್ಸು, ಗ್ಯಾರಂಟಿ ಇದು. ಆ್ಯಕ್ಚುಲಿ ಏನಪ್ಪ ಅಂದರೆ ನಾನು 2 ಸಿಮ್ ಯೂಸ್ ಮಾಡ್ತೀನಿ, ಒಂದು ಜಿಯೋ ಯೂಸ್ ಮಾಡ್ತೀನಿ, ಒಂದು ಏರ್ಟೆಲ್ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಆಮೇಲೆ 2 ವರ್ಷದ ಹಿಂದೆ ಏನು ಜಿಯೋ ಆಮೇಲೆ ತಮ್ಮ ಡಾಟಾ ಮತ್ತು ಕಾಲ್ಸ್ ಎಲ್ಲ ಫ್ರೀ ಆಗಿತ್ತಲ್ಲ, ಅವಾಗಿಂದನೂ ನಾನು ಜಿಯೋ ಯೂಸ್ ಮಾಡ್ತಾಯಿದ್ದೀನಿ ವಿತ್ ಸೆಕೆಂಡರಿ ಸಿಮ್ ಆಗಿ. ಆಮೇಲೆ ಮೋಸ್ಟ್ ಆಫ್ ದ ಪೀಪಲ್ ಎಲ್ಲ ಸ್ವಲ್ಪ ಜನರು ಅದೇ ಥರ ಮಾಡ್ತಾಯಿದ್ದಾರೆ, ಸ್ವಲ್ಪ ಜನ ಪೋರ್ಟೂ ಆಗಿದ್ದಾರೆ. ಆಮೇಲೆ ಏನಪ್ಪ ಅಂದರೆ ಈಗ ನಾನು ಏರ್ಟೆಲ್ಲಿಂದ ಬರೀ ಇನ್ಕಮಿಂಗ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಎಲ್ಲ ಟೆಲಿಕಾಮ್ ಕಂಪ್ನಿಗಳಿಗೆ ಗೊತ್ತಾಗ್ಬಿಟ್ಟಿದೆ. ಆಮೇಲೆ ಸ್ವಲ್ಪ ಲಾಸಲ್ಲಿ ಬಿದ್ದಿದೆ. ಅದಕ್ಕೋಸ್ಕರ ನಮ್ಮ ಕಂಪ್ನಿಯಿಂದ ನೆಟ್ ಯೂಸ್ ಆಗ್ತಾಯಿಲ್ಲ, ಆಮೇಲೆ ಕಾಲ್ ಯೂಸ್ ಆಗ್ತಾಯಿಲ್ಲ ಅಂತ ಅದಕ್ಕೋಸ್ಕರ ಈ ಪ್ಲ್ಯಾನನ್ನು ರಿಲೀಸ್ ಮಾಡಿದ್ದಾರೆ ಫ್ರೆಂಡ್ಸ್. ಆಯಿತಾ, ಇದು ಎಲ್ಲ ಸಿಮ್ಮು ರಿಲೀಸ್ ಮಾಡಿದ್ದಾರೆ. ಆಮೇಲೆ ಜಿಯೋನ ಬಿಟ್ಟು ಆಮೇಲೆ ನೀವೇನಾದರೂ ರೀಚಾರ್ಜ್ ಮಾಡಿಸ್ಲಿಲ್ಲ ಅಂದರೆ ನಿಮ್ಮ ಸಿಮ್ಮು ಬ್ಲಾಕ್ ಆಗೋದಂತೂ ಗ್ಯಾರಂಟಿ. ಅದಕ್ಕೋಸ್ಕರ ನೀವು ಸಿಮ್ಮನ್ನು ರೀಚಾರ್ಜ್ ಆದರೂ ಮಾಡಿಸಿ, ಇಲ್ಲಾಂದರೆ ಬೇರೆ ಸಿಮ್ಗೆ ಪೋರ್ಟ್ ಆದರೂ ಆಗಿ. ಆಯಿತಾ, ಆಮೇಲೆ ಇಷ್ಟೇ ಇರೋದು. ಆಮೇಲೆ ನಾನು ಜಿಯೋ ಪ್ಲ್ಯಾನ್ ಬಗ್ಗೆ ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಆಮೇಲೆ ಉಳ್ಕಿದ್ದು ಪ್ಲ್ಯಾನ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಆಮೇಲೆ ಏರ್ಟೆಲ್ ಪ್ಲ್ಯಾನ್ಸ್ ಹೇಗಿದೆ ಅಂದರೆ, ನೀವು 95 ರೂಪೀಸ್ ರೀಚಾರ್ಜ್ ಮಾಡಿಸಿದ್ರೆ 28 ಡೇಸ್ ವ್ಯಾಲಿಡಿಟಿ ಬರುತ್ತೆ. ಆಮೇಲೆ 500 MB ಡಾಟಾ ಕೊಡ್ತಾರೆ. ಆಯಿತಾ, ಆಮೇಲೆ ನೀವು 65 ರೀಚಾರ್ಜ್ ಮಾಡಿಸಿದ್ರೆ 28 ದಿವಸ ವ್ಯಾಲಿಡಿಟಿ ಇರುತ್ತೆ, 200 MB ಡಾಟಾ ಕೊಡ್ತಾರೆ. ಆಮೇಲೆ ನೀವು 35 ರೂಪೀಸ್ ರೀಚಾರ್ಜ್ ಮಾಡಿಸಿದ್ರೆ 26 ರೂಪೀಸ್ ಟಾಕ್ ಟೈಮ್ ಬರುತ್ತೆ, 100 MB ಡಾಟಾ ಕೊಡ್ತಾರೆ. ಆಮೇಲೆ ಬರೀ 28 ದಿವಸ ತನಕ ವ್ಯಾಲಿಡಿಟಿ ಅಷ್ಟೇ. ಆಯಿತಾ, ಇದೇ ರೀತಿ ಸೇಮ್ ಎಲ್ಲ ಸಿಮಿಲರ್ ಆಗಿದೆ ಎಲ್ಲ ಸಿಮ್ಗಳಿಗೆ. ಆಮೇಲೆ ಇಷ್ಟೇ. ಇನ್ನೂ ತನಕ ಯಾರು ರೀಚಾರ್ಜ್ ಮಾಡಿಸಲ್ಲೋ ಪ್ಲೀಸ್ ರೀಚಾರ್ಜ್ ಮಾಡಿಸಿ. ಆಮೇಲೆ ನಿಮ್ಮ ಸಿಮ್ಮು ಬ್ಲಾಕ್ ಆಗೋ ಮುಂಚೆನೇ ರೀಚಾರ್ಜ್ ಮಾಡಿಸಿ. ಆಮೇಲೆ ಸಿಮ್ ಬ್ಲಾಕ್ ಆದ ತಕ್ಷಣ ಆಮೇಲೆ ಆ ಕಡೆ ಕಸ್ಟಮರ್ ಕೇರಿಗೆ ಇವ್ರಿಗೆ ಕಾಲ್ ಮಾಡೋದು ತಪ್ಪುತ್ತೆ. ಆಯಿತಾ, ಓಕೆ. ಆಮೇಲೆ ಇದಂತೂ ಮ್ಯಾಟ್ರ್ ಫಿಕ್ಸು. ಆಮೇಲೆ ನೀವು ಏನಾದ್ರು ರೀಚಾರ್ಜ್ ಮಾಡಿಸ್ಲಿಲ್ಲ ಅಂದರೆ ವ್ಯಾಲಿಡಿಟಿ ಅಂತೂ ಬರಲ್ಲ. ವ್ಯಾಲಿಡಿಟಿ ಬರಲಿಲ್ಲ ಅಂದರೆ ನಿಮ್ಮ ಸಿಮ್ಮು ಬ್ಲಾಕ್ ಆಗುತ್ತೆ. ಆಮೇಲೆ ಇದು ಫಿಕ್ಸ್ ನ್ಯೂಸು. ಆಮೇಲೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ಫ್ರೆಂಡ್ಸ್. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ.